ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, 10 ಜೂನ್ 2024 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:46. ಚಂದ್ರೋದಯ ಬೆಳಗ್ಗೆ 9:12, ಚಂದ್ರಾಸ್ತ ರಾತ್ರಿ 10:23. ಇಂದಿನ ತಿಥಿ ಚತುರ್ಥಿ ಸಂಜೆ 4:31 ನಂತರ ಪಂಚಮಿ. ಯೋಗ ಧ್ರುವ ಸಂಜೆ 4:48 ನಂತರ ವ್ಯಾದಾತ. ನಕ್ಷತ್ರ ಪುಷ್ಯ ರಾತ್ರಿ 10:20 ನಂತರ ಆಶ್ಲೇಷ. ಕರ್ಣ ವಿಷ್ಟಿ ಸಂಜೆ 4:14, ಭವ ರಾತ್ರಿ 4:45, ಜೂನ್ 11 ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:24 5:08, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:53 12:45. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:46 5:53, ಸಂಧ್ಯಾಕಾಲ ಸಂಜೆ 6:46 7:52. ಅಮೃತಕಾಲ ಮಧ್ಯಾಹ್ನ 2:54 4:36, ಸರ್ವಾರ್ಥ ಸಿದ್ಧಿ ಮತ್ತು ರವಿಯೋಗ ಬೆಳಗಿನ ಜಾವ 5:53 ರಾತ್ರಿ 9:40. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:30 9:06, ಯಮಗಂಡ ಕಾಲ ಬೆಳಗ್ಗೆ 10:43 12:19. ದುರ್ಮುಹೂರ್ತ ಮಧ್ಯಾಹ್ನ 12:45 1:36 ನಂತರ 3:19 4:11. ರಾತ್ರಿ 10:20 ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ, ಸಂಶಯಾಸ್ಪದ ಹಣಕಾಸು ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ. ಸೂರ್ಯನ ತೀಕ್ಷ್ಣ ಬೆಳಕಿನಿಂದ ಚರ್ಮದ ಅಲರ್ಜಿಗಳಾಗಬಹುದು. ನೀವು ಮುಖ್ಯವಾದ ಸಭೆಗೆ ಹಾಜರಾಗಬಹುದು. ಸೃಜನಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ದಿನವು ಮಂಗಳಕರವಾಗಿದೆ. ವೃಷಭ ರಾಶಿ, ವ್ಯಾಪಾರದಲ್ಲಿ ದೊಡ್ಡ ಹಣವನ್ನು ಹೂಡಿಕೆ ಮಾಡಬಹುದು. ಇಂದು ಮಾಡಿದ ಹೂಡಿಕೆ ನಿಮ್ಮ ಅಭ್ಯುದಯ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ. ಪೂಜೆ ಮತ್ತು ಧ್ಯಾನದಲ್ಲಿ ವಿಶೇಷ ಆಸಕ್ತಿ ವಹಿಸುವಿರಿ. ನಿಮಗೆ ನಿಯಂತ್ರಣವಿಲ್ಲದ ವಿಷಯಗಳ ಮೇಲೆ ಒತ್ತಡ ಹೇರಬೇಡಿ. ಮಿಥುನ ರಾಶಿ, ಕುಟುಂಬಕ್ಕೆ ಸಾಕಷ್ಟು ಸಮಯ ನೀಡುವುದಿಲ್ಲ ಎಂಬ ದೂರುಗಳು ಕೇಳುವಿರಿ. ಹಣಕಾಸು ಸಂಬಂಧಿತ ಚಟುವಟಿಕೆಗಳು ಪ್ರಯೋಜನಕಾರಿಯಾಗಲಿದೆ. ನಿಮ್ಮ ಮೂಲಕ ಕೊಟ್ಟಿರುವ ಹಣ ಇಂದು ನಿಮಗೆ ಮರಳಿ ಸಿಗಬಹುದು. ಕಟಕ ರಾಶಿ, ಹೊಸ ಗ್ರಾಹಕರೊಂದಿಗೆ ಮಾತುಕತೆಗೆ ಇಂದು ಉತ್ತಮ ದಿನ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಕೊಡುಗೆಗಳನ್ನು ಪಡೆಯಬಹುದು. ವಿದ್ಯಾರ್ಥಿಗಳು ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಅವಕಾಶಗಳನ್ನು ಪಡೆಯುತ್ತಾರೆ. ಸಿಂಹ ರಾಶಿ, ನಿಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಲು ಹಿಂಜರಿಯದಿರಿ. ಒಂದು ಹಳೆಯ ಸಂಪರ್ಕ ಅಥವಾ ನಿಮ್ಮ ಪಾಲುದಾರಿಕೆಯ ವ್ಯವಹಾರದಲ್ಲಿ ಸಮಸ್ಯೆಗಳು ಎದುರಿಸಬೇಕಾಗಬಹುದು. ನಿಮ್ಮ ಅಧಿಕಾರಿಗಳು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಕನ್ಯಾ ರಾಶಿ, ನಿಮ್ಮ ಮನೆಯ ವಾತಾವರಣವನ್ನು ಬದಲಾಯಿಸುವ ಮೊದಲು ಅದಕ್ಕೆ ಎಲ್ಲರ ಒಪ್ಪಿಗೆ ಪಡೆದುಕೊಳ್ಳಿ. ಆದಾಯದಲ್ಲಿ ಖಚಿತತೆ ಇರುವುದು. ವಿದ್ಯಾರ್ಥಿಗಳು ಅಧ್ಯಯನದ ಜೊತೆಗೆ ಹಲವು ಹೊಸ ಶಿಸ್ತುಗಳನ್ನು ಕಲಿಯಲು ಪ್ರಯತ್ನಿಸಬಹುದು. ತುಲಾ ರಾಶಿ, ಕೌಟುಂಬಿಕ ವ್ಯವಹಾರದ ವಿಷಯಗಳನ್ನು ಚೆನ್ನಾಗಿ ಪರಿಹರಿಸುವಿರಿ. ಇಂದು ನಿಮ್ಮಲ್ಲಿ ಚುರುಕುತನದ ಜೊತೆಗೆ ಆರೋಗ್ಯವು ಬೆಂಬಲಿಸುತ್ತದೆ. ಇಂದು ಹಣದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಬುದ್ಧಿವಂತಿಕೆ ಮತ್ತು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಬಹುದಾದ ಹೊಸ ಅವಕಾಶಗಳು ದೊರೆಯುವವು. ವೃಶ್ಚಿಕ ರಾಶಿ, ನೀವು ದೀರ್ಘಕಾಲದ ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಸಾಧ್ಯವಾಗಬಹುದು.
ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ, ಇದು ನಿಮಗೆ ಉಲ್ಲಾಸವನ್ನು ನೀಡುತ್ತದೆ. ಮನೆಯಲ್ಲಿ ರಿಪೇರಿ ಕೆಲಸಗಳನ್ನು ಮಾಡಲು ಆಲೋಚಿಸುವಿರಿ. ಧನು ರಾಶಿ. ಮಕ್ಕಳ ಇವೆಂಟ್ಗಳು ಅಥವಾ ಶಾಲಾ ವಿಷಯಕ್ಕೆ ಸಂಬಂಧಿಸಿದ ಪ್ರಯಾಣಗಳಿರಬಹುದು. ಮಕ್ಕಳು ತಪ್ಪು ಅಭ್ಯಾಸಗಳತ್ತ ಒಲವು ತೋರದಂತೆ ನೋಡಿಕೊಳ್ಳಿ. ಜ್ಯೋತಿಷ್ಯ ಮತ್ತು ಆಧ್ಯಾತ್ಮದ ಒಲವು ಜಾಗೃತವಾಗುವುದು. ಮಕರ ರಾಶಿ. ಇಂದು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ವೈವಾಹಿಕ ಜೀವನ ತುಂಬಾ ಮಾಧುರ್ಯ ತುಂಬಿರುತ್ತದೆ. ಇಂದು ನಿಮ್ಮ ವೇತನವನ್ನು ನಿಮ್ಮ ಇಷ್ಟಗಳಿಗೆ ಉಪಯೋಗಿಸಿ ಆನಂದಿಸುವಿರಿ. ನಕಾರಾತ್ಮಕ ಭಾವನೆಗಳಿಗೆ ಮಣಿಯಬೇಡಿ. ಕುಂಭ ರಾಶಿ. ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ. ಸಂತೋಷದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ಸಾಹಿತ್ಯಕ್ಕೆ ಸಂಬಂಧಿಸಿದ ಜನರ ಗೌರವ ಹೆಚ್ಚಾಗುವುದು. ನೀವು ಉದ್ಯೋಗ ಸಂದರ್ಶನಕ್ಕೆ ಹೋಗಿದ್ದರೆ ಯಶಸ್ಸನ್ನು ಪಡೆಯಬಹುದು. ಇಂದಿನ ಪ್ರವಾಸ ಸಂತೋಷದಾಯಕವಾಗಿರುತ್ತದೆ. ಮೀನ ರಾಶಿ. ನೀವು ಮನೆಯ ಕೆಲಸಗಳಲ್ಲಿ ನಿರತರಾಗಲು ಪ್ರಯತ್ನಿಸುತ್ತೀರಿ. ನಿಮ್ಮ ಕುಟುಂಬದ ಯಾರಿಗಾದರೂ ನಿಮ್ಮ ಸಹಾಯದ ಅಗತ್ಯವಿದೆ, ಆರ್ಥಿಕ ಅಥವಾ ಮಾನಸಿಕವಾಗಿರಬಹುದು. ನಿಮ್ಮಿಂದ ಸಾಧ್ಯವಿರುವುದನ್ನು ಮಾಡಿ. ಯಾರನ್ನೋ ಟೀಕಿಸಲು ಹೋಗಿ ಅವಮಾನಕ್ಕೀಡಾಗುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.